ವಿಕಸನ ಆಗಬೇಕು. ನಮ್ದು ವ್ಯಕ್ತಿತ್ವ ವಿಕಾಸ ಆಗದೆ ಇದ್ನಪ್ಪ ಅಂದ್ರೆ, ಪರ್ಸನಲ್ ಡೆವಲಪ್ಮೆಂಟ್ ಆಗದೆ ಇದ್ನಪ್ಪ ಅಂತಂದ್ರೆ ನಾವು ಮುಂದೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ನಾವಿವತ್ತು ಮಾನವರು, ಮನುಷ್ಯರು. ಈ ಹಿಂದೆ ಪೂರ್ವಜರು, ನಮ್ಮ ಪೂರ್ವಜರು ಆಗಿನ ಕಾಲದಲ್ಲಿ ಅವ್ರದೇ ಆಗಿರ್ತಕ್ಕಂಥ ಸಂಸ್ಕೃತಿ ಸಂಪ್ರದಾಯಗಳನ್ನ ರೂಢಿಸ್ಕೊಂಡಿದ್ರು ಇತ್ತು. ಆಮೇಲೆ ಏನಾಯ್ತು, ವಿಜ್ಞಾನ ಮುಂದುವರಿತು. ವಿಜ್ಞಾನ ಏನಾಯ್ತು, ವಿಜ್ಞಾನಿಗಳು ಹೊಸ ಹೊಸ ಆವಿಷ್ಕಾರಗಳನ್ನ ಸಂಶೋಧನೆಗಳನ್ನ ಮಾಡಿದ್ರು. ಮಾಡಿದ ಮೇಲೆ ಏನಾಯ್ತು, ಮೊದಲು ನಾವು ನಡ್ಕಂತ ಹೋಗ್ತಾ ಇದ್ರು ಪೂರ್ವಜರು, ಪ್ರಾಚೀನ ಕಾಲದ ಜನರು. ಆಮೇಲೆ ಕತ್ತೆಗಳ ಮೇಲೆ ಕುದುರೆ ಸವಾರಿ ಮಾಡ್ತಾ ಇದ್ರು. ಬಂಡಿ ಸವಾರಿ ಅಂದ್ರೆ ಎತ್ತುಗಳು ನಮಗೆ, ಬಂಡಿಗಳ ಮೇಲೆ ಹೋಗ್ತಾ ಇದ್ರು. ಆಮೇಲೆ ಕಾರ್ ಬಂದು, ಜೀಪ್ ಬಂತು, ಬಸ್ ಬಂತು. ಇವತ್ತು ಹೋಗ್ತಾ ಇದೀವಿ, ವಿಮಾನದಲ್ಲಿ ಹೋಗ್ತಾ ಇದೀವಿ. ಇವತ್ತು ನೋಡ್ರಿ, ಬೆಂಗಳೂರಾಗ ಟಿಫನ್ ಮಾಡಿ ಅಮೆರಿಕಕ್ಕೆ ಹೋಗ್ಬೋದು, ಲಂಡನ್ಗೆ ಹೋಗ್ಬೋದು, ಬೇರೆ ಬೇರೆ ವಿದೇಶಗಳಿಗೆ ಹೋಗಿ ಮತ್ತೆ ರಾತ್ರಿಯಲ್ಲಿ ಊಟ ಮಾಡ್ಬೋದು, ಮತ್ತೆ ತಿರುಗಿ ದಿನ ವಾಪಸ್ ಬರ್ಬೋದು. ಒಂದು ದಿನದಲ್ಲಿ ಬೆಳಗ್ಗೆ ಒಂದು ತಿಂಡಿ ಒಂದು ದೇಶದಾಗ, ಮಧ್ಯಾಹ್ನ ಊಟ ಒಂದು ದೇಶದಾಗ, ರಾತ್ರಿ ಊಟ ಇನ್ನೊಂದು ದೇಶದಾಗ. ಅಷ್ಟು ವ್ಯವಸ್ಥೆ. ಯಾಕಂದ್ರೆ ಈ ವಿಮಾನಗಳನ್ನ, ಹೆಲಿಕಾಪ್ಟರ್ಗಳನ್ನ, ರೈಲು, ವೇಗವಾಗಿರ್ತಕ್ಕಂಥ ರೈಲು, ಹಡಗುಗಳನ್ನ ಯಾರು ಕಂಡುಹಿಡಿದ್ರು? ಇವನ್ನೆಲ್ಲ ವಿಜ್ಞಾನಿಗಳು ಕಂಡುಹಿಡಿದ್ರು. ನಮ್ಮ ದೇಶದ ಒಬ್ಬ ಮಹಾನ್ ವಿಜ್ಞಾನಿ, ಅಣು ವಿಜ್ಞಾನಿ ಅಂತಾನೆ ಕರಿತೀವಿ ನಾವು, ಅಬ್ದುಲ್ ಕಲಾಂ. ಗೊತ್ತಾ ನಿಮಗೆ? ಅವರು ಬಡ ಕುಟುಂಬದಲ್ಲಿ ಹುಟ್ಟಿದ್ರು, ಸರಳವಾಗಿರ್ತಕ್ಕಂಥ ಜೀವನ ಮಾಡಿದ್ರು, ಒಳ್ಳೆ ಉನ್ನತವಾಗಿರ್ತಕ್ಕಂಥ ಗುರಿಯನ್ನ ಹೊಂದಿದ್ರು. ಅವರು ಒಂದು ವಿಜ್ಞಾನಿ ಆದ್ರು. ಒಂದ್ಸತಿ ಅವರು ಸಮುದ್ರ ದಂಡೆಯಲ್ಲಿ ಹೋಗ್ತಾ ಇದ್ರು, ಅಪ್ಪನ ಜೊತೆ ಕೈ ಹಿಡ್ಕೊಂಡು ಹೋಗುವಾಗ ಆ ಪಕ್ಷಿಗಳು ಹಾರಾಡ್ತಾ ಇದ್ವು. ಅಪ್ಪಾಜಿ, ಈ ಪಕ್ಷಿಗಳು ಹೆಂಗ್ ಹಾರಾಡ್ತಾವು ಅಂತಂದ ಪ್ರಶ್ನೆ ಬಂತು, ಅದು ತಲೆಗೆ ಬಂತು. ಆಮೇಲೆ ಇವು ಪಕ್ಷಿಗಳು ಹೇಗೆ ಹಾರಾಡ್ತಾವ, ನಾನು ಅದೇ ರೀತಿ ಆ ಹಕ್ಕಿಗಳ, ಲೋಹದ ಹಕ್ಕಿಗಳನ್ನ ಮಾಡಬೇಕು ಅಂತಂದೇಳಿ ಯೋಚನೆ ಮಾಡಿ ಕಂಡುಹಿಡಿದು ಸಂಶೋಧನೆ ಮಾಡಿ ಇವತ್ತು ಅವರು ಅಣುಬಾಂಬ್ ರಾಕೆಟ್ ಉಡಾವಣೆ ಕ್ಷೇತ್ರದಲ್ಲಿ ಅತ್ಯಂತ ಉನ್ನತವಾಗಿರ್ತಕ್ಕಂಥದ್ದು ಕಂಡುಹಿಡಿದ್ರು. ಅಣುಬಾಂಬುಗಳನ್ನ ಉಡಾವಣೆ ಮಾಡಿದ್ರು. ಗೊತ್ತಾ? ಪೋಖ್ರಾನ್ ಅಣುಬಾಂಬುಗಳನ್ನ ಕಂಡುಹಿಡಿದ್ರು. ಗೊತ್ತಾ ನಿಮಗೆ ಮಾಹಿತಿ ಇದ್ದದ್ದು? ಅದಾದ್ಮೇಲೆ ಚಂದ್ರಯಾನ ಅಂತ ಮಾಡಿದ್ರು. ಚಂದ್ರಯಾನ ನಿಮಗೆ ಒಂದ್ಸತಿ ಕಂಪ್ಯೂಟರ್ ನಲ್ಲಿ ಹಾಕಿ ತೋರಿಸಿದ್ವಿ ನಾವು, ಹೌದಾ? ಹಾಗಾದ್ರೆ ನಮ್ದು ಒಂದು ಡೆವಲಪ್ಮೆಂಟ್ ಆಗ್ಬೇಕು, ನಮ್ದು ವ್ಯಕ್ತಿತ್ವ ವಿಕಸನ ಆಗ್ಬೇಕು ಅಂತ ಹೇಳಿದ್ರೆ ನಾವು ಉನ್ನತವಾಗಿರ್ತಕ್ಕಂಥ, ಉದಾತ್ತವಾಗಿರ್ತಕ್ಕಂಥ ಒಂದು ಗುರಿಯನ್ನ ಇಟ್ಕೊಳ್ಬೇಕು. ನಾನು ನನ್ನ ಗುರಿ ಏನಾಗಿತ್ತಪ್ಪ, ಶಿಕ್ಷಕನಾಗಬೇಕಂತ ಗುರಿ ಇತ್ತು. ನಾನಿವತ್ತು ಶಿಕ್ಷಕನಾಗಿದ್ದೀನಿ. ನಿಮಗೆ ಹಾಗೇನೆ ಏನಾದ್ರೂ ಒಂದು ಗುರಿಗಳು ಇದಾವೆ ನಿಮಗೆ? ಯಾವ ಗುರಿ ಇಟ್ಕೊಂಡಿದ್ರಿ? ಯಾರು ಹೇಳ್ತೀರಿ? ಯಾರು ಗುರಿ ಇಟ್ಕೊಂಡಿದ್ದೀರಾ? ನೀನು ಮುಂದೆ ಏನಾಗ್ಬೇಕು ಅನ್ಕೊಂಡಿದ್ಯಾ? ಇಲ್ಲಿ ಬರ್ಬೋದಾ? ಯಾಕಂದ್ರೆ ಮುಖ ತೋರ್ಸವ್ರು ಎಲ್ಲರಿಗೂ ಹೇಳ್ತೀರಿ. ವೆರಿ ಗುಡ್. ಡಾಕ್ಟರ್ ಲಾವಣ್ಯ ಡಾಕ್ಟರ್ ಆಗ್ಬೇಕು. ಯಾಕೆ ಡಾಕ್ಟರ್ ಆಗ್ಬೇಕು ಅಂತಂದ್ರೆ ಗುರಿ ಇಟ್ಕೊಂಡಿದ್ಯಾ? ವೆರಿ ಗುಡ್. ಮತ್ತೆ ಇನ್ಯಾರ್ಯಾರು ಯಾವ ಗುರಿ ಇಟ್ಕೊಂಡಿರಿ? ಹೇಮಾಕ್ಷಿ ವಿಲೇಜ್ ಅಕೌಂಟರ್ ಆಗ್ಬೇಕಂತ. ವೆರಿ ಗುಡ್. ವಿಲೇಜ್ ಅಕೌಂಟರ್ ಅಂದ್ರೆ ಗ್ರಾಮ ಲೆಕ್ಕಾಧಿಕಾರಿ. ವೆರಿ ಗುಡ್. ಯಾಕೆ? ಓಕೆ, ಗ್ರಾಮದ ಆಡಳಿತವನ್ನ ನೋಡ್ಕೊಳ್ಬೇಕು. ವೆರಿ ಗುಡ್. ಮತ್ತೆ ವೆರಿ ಗುಡ್. ಜಿಲ್ಲಾಧಿಕಾರಿ. ಒಬ್ಬ ಈ ಕಡೆ ನೋಡೋಣ, ಜಿಲ್ಲಾಧಿಕಾರಿ ಡಿಸಿ ಅಪ್ಪ ಇವರು. ಯಾಕೆ ಜಿಲ್ಲಾಧಿಕಾರಿ ಯಾವ್ದು ಅನ್ಕೊಂಡಿದ್ಯಾ? ವೆರಿ ಗುಡ್. ಬಡವರಿಗೆ ಸಹಾಯ ಮಾಡಬೇಕು ಮತ್ತು ಎಲ್ಲರಿಗೂ ಅನುಕೂಲ ಆಗೋ ರೀತಿ ಸಹಾಯ ಮಾಡಬೇಕು. ವೆರಿ ಗುಡ್. ಸೈನಿಕ. ಯಾಕೆ? ನಮ್ಮ ದೇಶ ರಕ್ಷಣೆ ಮಾಡಬೇಕು, ಜನರನ್ನು ಕಾಪಾಡಬೇಕು, ದೇಶಕ್ಕಾಗಿ ದುಡಿಬೇಕು. ಜೈ ಜವಾನ್ ಜೈ ಕಿಸಾನ್. ಜೈ ಜವಾನ್ ಜೈ ಕಿಸಾನ್. ಉದಾತ್ತವಾಗಿರ್ತಕ್ಕಂಥ ಗುರಿ. ಒಳ್ಳೆಯದು. ಮತ್ತೆ ಯಾರು? ಟೀಚರ್. ವೆರಿ ಗುಡ್. ದಡ್ರಿಗೂ ಕಲಿಬೇಕು, ಜಾಡ್ರಿಗೂ ಕಲಿಸ್ಬೇಕು, ದಡ್ರಿಗೂ ಕಲಿಸ್ಬೇಕು. ಹಾಗಾದ್ರೆ ನಂದೊಂದು ಪ್ರಶ್ನೆ ಬರ್ತೀವಿ ಟೀಚರ್ ಅಂತಕ್ಕಂಥ. ಲಾವಣ್ಯ ಡಾಕ್ಟರ್ ಆಗ್ತಾಳ?
ತೇಜು DC ಆಗ್ತಾಳ, ಹೇಮಲಾಕ್ಷಿ ವಿಲೇಜ್ ಅಕೌಂಟ್ ಆಗ್ತಾಳ, ಇವನು ಸೈನಿಕ ಆಗ್ತಾನ. ಇವ್ರನ್ನೆಲ್ಲರಿಗೂ ಕಲ್ಸೋದು ಯಾರು? ಟೀಚರ್. ಒಂದು ದೇಶದ ನಿರ್ಮಾಣ ಆಗಬೇಕು ಅಂದ್ರೆ ಅದು ಟೀಚರ್ ಕೈಯಲ್ಲಿನೇ ಆಗಬೇಕು. ಒಂದು ತರಗತಿಯ ಕೊಠಡಿಯೊಳಗೆ ದೇಶ ನಿರ್ಮಾಣ ಆಗ್ತೈತಿ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಗೊತ್ತಾ ನಿಮಗೆ? ಗೊತ್ತಾ? ಅವರ ಜನ್ಮ ದಿನಾಚರಣೆ ಮಾಡ್ತೀವಿ ನಾವು ಟೀಚರ್ಸ್ ಡೇ. ಯಾವಾಗ? ಸೆಪ್ಟೆಂಬರ್ 5ನೇ ತಾರೀಕು. ವೆರಿ ಗುಡ್. ಸೆಪ್ಟೆಂಬರ್ 5ನೇ ತಾರೀಕು. ಅವರು ಟೀಚರೇ. ದೇಶದ ಅತ್ಯುನ್ನತ ಹುದ್ದೆಯಾಗಿರ್ತಕ್ಕಂಥ ರಾಷ್ಟ್ರಪತಿಯ ಹುದ್ದೆಯನ್ನು ಅಲಂಕರಿಸಿದರು. ಆದರ್ಶ ಶಿಕ್ಷಕರಾದರು. ಗೊತ್ತಾ? ವೆರಿ ಗುಡ್ ಟೀಚರ್. ಸಲ್ಯೂಟ್. ಮತ್ತೆ ಇಷ್ಟ ಗುರಿ. ಇನ್ನು ಯಾರಿಗಿಲ್ಲ ಗುರಿ? ನಿಮಗೆ ಮತ್ತೆ ನಿನಗೆ ಯಾರಿಗೆ ಗುರಿನೇ ಇಲ್ವಾ? ಗುರಿ ಇಲ್ಲದ ಜೀವನ ಚುಕ್ಕಾಣಿ ಇಲ್ಲದ ಹಡಗಿನಂತೆ. ಗುರಿ ಇಲ್ಲದ ಕಲ್ಪನಾ ರೈತ ಆಗ್ತೀಯಾ? ವೆರಿ ಗುಡ್. ಇವ್ರ ಬಾಯ ಬರ್ಬೇಕಾಗಿತ್ತು ರೈತ. ಎಸ್. ಯಾಕೆ ರೈತ ಆಗ್ಬೇಕು? ವೆರಿ ಗುಡ್. ದೇಶದ ಬೆನ್ನೆಲುಬು ನೋಡು. ಟೀಚರ್ ಆದ್ರು, ಡಾಕ್ಟರ್ ಆದ್ರು, DC ಆದ್ರು, ಎಲ್ಲರಾದ್ರು, ಸೈನಿಕ ಆದ್ರು, ಎಲ್ಲರಿಗೂ ಅನ್ನ ಹಾಕಾರ ಯಾರು? ರೈತ. ಅದ ನೇಗಿಲು ಹಿಡಿದು ವೆರಿ ಗುಡ್. ಅರ್ಥ ಆಯ್ತಾ? ನಾವು ಯಾವ್ದಾದ್ರು ಒಂದು ಗುರಿ ಇಟ್ಕೊಳ್ಬೇಕು. ಹಾಗಾದ್ರೆ ಗುರಿ ಇಟ್ಕೊಂಡಿದ್ದಪ್ಪ, ಆ ಗುರಿ ಮುಟ್ಬಾರ್ದ? ಮುಟ್ಬೇಕಾದ್ರೆ ನಾನೇನ್ ಮಾಡ್ಬೇಕು? ಚೆನ್ನಾಗಿ ಓದ್ಬೇಕು. ನಮ್ಮ ಹೇಮಂತ ಸೈನಿಕ ಆಗ್ಬೇಕು ಅಂತ ಗುರಿ ಐತಿ. ಸೈನಿಕ ಆಗ್ಬೇಕಂದ್ರೆ ಏನು? ದೈಹಿಕವಾಗಿ ದಷ್ಟಪುಷ್ಟವಾಗಿರ್ಬೇಕು, ತಲೆಗ ಜ್ಞಾನ ಇರಬೇಕು, ಎರಡೂ ಬೇಕು. DC ಆಗ್ಬೇಕಂದ್ರು ಗುರಿ ಕರೆಕ್ಟ್. ಅದಕ್ಕೆ ಸತತವಾಗಿರ್ತಕ್ಕಂಥ ಪರಿಶ್ರಮವನ್ನ ಹಾಕಬೇಕು. ಸತತ ಅಧ್ಯಯನಶೀಲರಾಗಬೇಕು. ಹೊಸ ವಿಷಯಗಳನ್ನು ತಿಳ್ಕೊಳ್ಬೇಕು, ಪಡಿಬೇಕು. ಯಾವಾಗಲೂ ನಮ್ಮ ಸ್ನೇಹಿತ ಯಾರಾಗಿರ್ಬೇಕು? ಒಳ್ಳೆಯವರಾಗಿರ್ಬೇಕು. ಜೊತೆಗೆ ಪುಸ್ತಕಗಳಿರ್ಬೇಕು. ನಮ್ಮ ಸ್ನೇಹಿತರು ಯಾರಾಗಿರ್ಬೇಕು? ಪುಸ್ತಕಗಳಿರ್ಬೇಕು. ಸಂಗಾತಿ ಆಗಿರ್ಬೇಕು. ಪುಸ್ತಕಗಳನ್ನು ಚೆನ್ನಾಗಿ ಅಧ್ಯಯನಶೀಲರಾಗಬೇಕು. ವಿಷಯ ತಿಳ್ಕೊಳ್ಬೇಕು, ಗೊತ್ತಿಲ್ಲದ್ರೆ ತಿಳ್ಕೊಳ್ಬೇಕು. ಆಗ ನಾವು ನಮ್ಮ ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯ. ಗುರಿ ಇಲ್ಲ, ಪರಿಶ್ರಮ ಇಲ್ಲ, ಅಧ್ಯಯನಶೀಲರಾಗಿಲ್ಲ, ನಾನು DC ಹಾಕಿನಿ, ನಾನು ಟೀಚರ್ ಹಾಕಿನಿ, ಪೊಲೀಸ್ ಹಾಕಿನಿ ಅಂತ ನಾನು ಸುಮ್ಮನೆ ಕುತ್ಕೊಂಡ್ಬಿಟ್ರೆ ಗುರಿ ಮುಟ್ಟಕ್ಕಾಯ್ತಾ? ಉದಾಹರಣೆ ಗೇಟ್ ಮುಟ್ಬೇಕಪ್ಪ. ನನಗೆ ಗುರಿ ಗೇಟ್ ಮುಟ್ಬೇಕು, ದಾಟ್ಬೇಕು, ಗೇಟ್ ಮುಟ್ಬೇಕಂತಂದ್ರೆ ನಾನು ಇಲ್ಲ ಅದು ದೂರ ಐತಿ, ತೆಗ್ಗೈತೆ, ಅಲ್ಲಿ ಕಲ್ಲೈತಿ, ಅಲ್ಲಿ ಮುಳ್ಳೈತಿ, ನಾನು ಊಟ ಮಾಡಿ ಬಂದಿಲ್ಲ ಅಂತ ಅನ್ಕಂತ ಕುಂತ್ರ ಅದು ಮುಟ್ತೀನ ನಾನು? ಏನ್ ಮಾಡ್ಬೇಕು? ಶ್ರಮ ಪಡಬೇಕು. ಅದು ಮುಟ್ಬೇಕಾದ್ರೆ ಏನ್ ಮಾಡ್ಬೇಕು? ಶ್ರಮ ಪಡಬೇಕು. ಪ್ರಯತ್ನ, ನಿರಂತರವಾಗಿರ್ತಕ್ಕಂಥ ಪ್ರಯತ್ನ. ಆಮೇಲೆ ಮತ್ತೆ ಅದನ್ನ ಸಾಧಿಸುವ ಛಲ ಇರಬೇಕು. ಏನಿರ್ಬೇಕು? ಮಾಡೇ ಮಾಡ್ತೀನಿ, ಕಲಿಬೇಕು, ಹುಟ್ಲೇಬೇಕು ಅಂತ ಒಂದು ಛಲ ಇರಬೇಕು. ಅವಾಗ ಮಾತ್ರ ನಾ ಗೇಟ್ ಮುಟ್ಲಿಕ್ಕೆ ಸಾಧ್ಯ. ಅಯ್ಯೋ ಬಿಡ, ಸುಮ್ಮನೆ ಯಾಕೆ ಹೋಗ್ಬೇಕು, ಎದಕ್ ಬೇಕಾಗೈತಿ, ಅಪ್ಪ ಅಮ್ಮ ತಂದಾಕ್ತಾರ, ಉಣ್ತೀನಿ ಅಂತ ಕುತ್ಕಂದ್ರೆ ಹುಡ್ತೀನಾ? ವೆರಿ ಗುಡ್. ಇವತ್ತಿಗೆ ಇಲ್ಲಿಗೆ ಸಾಕು. ಮತ್ತೆ ಮುಂದಿನ ತರಗತಿಯಲ್ಲಿ ವ್ಯಕ್ತಿತ್ವ ವಿಕಾಸದ ಬಗ್ಗೆ ಚರ್ಚೆ ಮಾಡೋಣ.